ಕಾಂಗ್ರೆಸ್ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದ್ರೆ ಈಗ ಜಮೀರ್ ಅಹಮದ್ ಖಾನ್, ಮೊಹಮ್ಮದ್ ಹ್ಯಾರಿಸ್ ನಲ್ಪಾಟ್, ರಿಜ್ವಾನ್ ಅರ್ಷದ್ ಈ ಮೂವರಲ್ಲಿ ಹೊರಗೆ ಹೋಗೋರು ಯಾರು? ಯಾರನ್ನ ಕಿಕ್ಔಟ್ ಮಾಡ್ತಾರೆ ಕಾಂಗ್ರೆಸ್ನಿಂದ? ಯಾಕೆ ಕಿಕ್ಔಟ್ ಮಾಡ್ತಾರೆ? ಬಲಿಯನ್ನ ಪಡಿತಾ ಇದ್ದಾರೆ ಈ ಮೂರರಲ್ಲಿ ಒಬ್ಬರನ್ನ. ಇದು ಹಳೆ ಸೇಡು. ಸೇಡ್ ಯಾರ್ದು ಗೊತ್ತಾ? ಸೇಡ್ ಯಾರ್ದು ಗೊತ್ತಾ? ಸೇಡ್ ಯಾರ್ದು ಗೊತ್ತಾ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದರೆ ಈಗ ಜಮೀರ್ ಅಹಮದ್ ಖಾನ್ ಅಥವಾ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಟ್ ಅಥವಾ ರಿಜ್ವಾನ್ ಅರ್ಷದ್ ಮೂರು ಜನರಲ್ಲಿ ಒಬ್ಬರನ್ನ ಪಾರ್ಟಿಯಿಂದ ಹೊರಗೆ ಹಾಕಲೇಬೇಕು ಅನ್ನೋಂಥ ಅನಿವಾರ್ಯತೆಗೆ ಕಾಂಗ್ರೆಸ್ ಸಿಲುಕಿದೆ. ಈ ಇದ್ದ ಮೂವರಲ್ಲಿ ಕದ್ದವರು ಯಾರು ಅನ್ನೋ ಥರದ ಮಾತು ನನಗೆ. ಈ ಮೂವರಲ್ಲಿ ಹೊರಗೆ ಹೋಗೋರು ಯಾರು? ಯಾರನ್ನ ಕಿಕ್ಔಟ್ ಮಾಡ್ತಾರೆ ಕಾಂಗ್ರೆಸ್ನಿಂದ? ಯಾಕೆ ಕಿಕ್ಔಟ್ ಮಾಡ್ತಾರೆ? ಇದು ಹಳೆ ಸೈಡು. ಇದು ಹಳೆ ಸೈಡು, ಹೊಸ ಬಲಿಯನ್ನು ಪಡಿತಾ ಇದ್ದಾರೆ ಈ ಮೂರರಲ್ಲಿ ಒಬ್ಬರನ್ನ. ಸೇಡ್ ಯಾರ್ದು ಗೊತ್ತಾ? ಸಿದ್ದರಾಮಯ್ಯನವ್ರ ಸೈಡು. ಡಿ ಕೆ ಶಿವಕುಮಾರ್ ಮಾಡಿರುವ ತಂತ್ರಕ್ಕೆ ಪ್ರತಿತಂತ್ರ ಅನ್ನೋ ಥರ ಸಿದ್ದರಾಮಯ್ಯನವರು ಮಾಡಿರೋ ಯುದ್ಧದ ಸಾರಾಂಶ ಫೈನಲಿ ಯಾವ ಹಂತಕ್ಕೆ ಬರುತ್ತೆ ಅಂದರೆ ಈ ಮೂವರಲ್ಲಿ ಒಬ್ಬರನ್ನ ಬಲಿ ತೆಗೆದುಕೊಳ್ಳುತ್ತೆ. ಇದು ಎಕ್ಸ್ಪೋಸ್ಡ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ದಾವಣಗೆರೆ ದಂಗಲ್ ನಂತರ, ದಾವಣಗೆರೆ ಚುನಾವಣೆಯ ನಂತರ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ನೀವು ನೋಡಿದ್ದೀವಿ. ಒಂದು ಹಂತಕ್ಕೆ ಮುಂದೆ ಹೋಗಿರುವಂಥ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿಯವರನ್ನೇ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದರು. ಅದು ಅಂತಿಂತ ತೀರ್ಮಾನ ಅಲ್ಲ. ಒಬ್ಬ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿಯನ್ನು ಮುಖ್ಯಮಂತ್ರಿಯ ಗಮನಕ್ಕೆ ತಾರದಂತೆ ಪಕ್ಷದಿಂದ ಹೊರ ಹಾಕೋದಿದೆಯಲ್ಲ, ಕಿಕ್ಔಟ್ ಮಾಡೋದಿದೆಯಲ್ಲ, ಅಷ್ಟು ಸುಲಭವಾದ ನಿರ್ಧಾರ ಆಗಿರಲಿಲ್ಲ. ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ನ ಏನಾದರೂ ಆಶೀರ್ವಾದ ಇತ್ತ ಈ ವಿಚಾರದಲ್ಲಿ? ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಬೇಕು ಅಂತಲೇ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಡಿ ಕೆ ಶಿವಕುಮಾರ್ ಕಡೆಯಿಂದ ಈ ಕೆಲಸವನ್ನು ಏನಾದರೂ ಮಾಡಿತ್ತಾ? ಅಥವಾ ಬಿಜೆಡ್ ಜಮೀರ್ ಅಹಮದ್ ಖಾನ್ ವಸತಿ ಖಾತೆಯ ಸಚಿವರು ದಾವಣಗೆರೆಯಲ್ಲಿ ಆಗಿರುವ ಅವಾಂತರಗಳಿಗೆಲ್ಲ ಅವರೇ ಕಾರಣರು ಅಂತ, ಅನಿಷ್ಟಗಳಿಗೆಲ್ಲ ಶನೇಶ್ವರ ಕಾರಣ ಅಂತಾರಲ್ಲ, ಹಾಗೆ ಕಾಂಗ್ರೆಸ್ನ ಸದ್ಯದ ಶನೇಶ್ವರ ಯಾರಪ್ಪ ಅಂದರೆ ಈ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡಿದರು. ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಿದ್ರು. ಆದರೆ ಹೈಕಮಾಂಡ್ ಈಗ ಬ್ರೇಕ್ ಹಾಕಿ ಈ ರೀತಿಯ ಆ್ಯಕ್ಷನ್ ತಗೊಳ್ಳೋದಿಕ್ಕೆ ಬೇಡ, ಸ್ವಲ್ಪ ದಿನ ಕಾದು ನೋಡೋಣ, ದಾವಣಗೆರೆ ರಿಸಲ್ಟ್ ಬರಲಿ ಅನ್ನುವಂಥ ಮಾತನ್ನು ಹೈಕಮಾಂಡ್ ಹೇಳಿದ್ರು. ಆದರೆ ದಾವಣಗೆರೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಬೆಂಕಿ ನಿಲ್ತಾನೆ ಇಲ್ಲ, ಜ್ವಾಲೆಯಾಗಿ ಪ್ರಜ್ವಲಿಸ್ತಾ ಇದೆ. ಆ ಪ್ರಜ್ವಲಿಸುತ್ತಿರುವಂಥ ಜ್ವಾಲೆಯಲ್ಲಿ ಹ್ಯಾರಿಸ್ ನಲ್ಪಾಟ್ BDA ಅಧ್ಯಕ್ಷರು ಅವರು, ಅಥವಾ ರಿಜ್ವಾನ್ ಅರ್ಷದ್ ಶಿವಾಜಿನಗರದ MLA ಅವರು, ಅಥವಾ ಬಿಜೆಡ್ ಜಮೀರ್ ಅಹಮದ್ ಖಾನ್ ವಸತಿ ಖಾತೆ ಸಚಿವರು ಇವರು ಮೂರರಲ್ಲಿ ಒಬ್ಬರು ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗೋದು ಕನ್ಫರ್ಮ್ ಅನ್ನಲಾಗ್ತಿದೆ. ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು, ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೆ ಹೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ದು ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗೆದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ ನಾವು. ಈಗ ಪಕ್ಷ ಏನಾರ ಇದ್ದರೆ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ. ಅಂದರೆ ನಮ್ದು ಏನಂದರೆ ಆಯಿತು, ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ ಎಲ್ಲರದ್ದು ಅಭಿಪ್ರಾಯ. ಅದು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಎಸ್ ವೀಕ್ಷಕರೇ, ಇದು ಸೇಡು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಕದನದ ಸೇಡು. KN ರಾಜಣ್ಣ ಅವರನ್ನ ಪಾರ್ಟಿಯಿಂದ ಕಿಕ್ಔಟ್ ಮಾಡಿಸಿದ್ದು ಇದೇ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ಕೊರಗು ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇದೆ. KN ರಾಜಣ್ಣ ಕೂಡ ಹೋದಲ್ಲಿ ಬಂದಲ್ಲಿ ಮುಖ್ಯಮಂತ್ರಿ ಅಸಹಾಯಕರಾಗಿದ್ದಾರೆ, ಮುಖ್ಯಮಂತ್ರಿ ಸೈಲೆಂಟ್ ಆಗಿದ್ದಾರೆ, ಮುಖ್ಯಮಂತ್ರಿ ತಮ್ಮ ಕದರನ್ನು ತೋರಿಸ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋಂಥ ಮಾತನ್ನು ಕೂಡ KN ರಾಜಣ್ಣ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಣದವರೇ ಈಗ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬೀಳುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್.
ಎಸ್, ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಯಾಕೆ ಸಿಎಂ ಸಿದ್ದರಾಮಯ್ಯ ಇಷ್ಟು ಅಸಹಾಯಕರಾಗಿದ್ದಾರೆ ಅಂತ. ಕೆ ಎನ್ ರಾಜಣ್ಣ ಹೇಳ್ತಾರೆ, ಮುಖ್ಯಮಂತ್ರಿ ಸೈಲೆಂಟ್ ಆಗಿದ್ದಾರೆ, ಯಾರೋ ಅವರಿಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಎಸ್ ನನಗೆ ಅಸಮಾಧಾನ ಆಗಿರೋದು ನಿಜ, ಕಾಂಗ್ರೆಸ್ನಲ್ಲಿ ಸಮಾಧಾನ ಇಲ್ಲ ಅಂತ. ಇವೆಲ್ಲವನ್ನ ಕೇಳಿಸ್ಕೊಂಡು ಸಿದ್ದರಾಮಯ್ಯ ಸುಮ್ಮನಿರ್ತಾರ? ಸಿದ್ದರಾಮಯ್ಯನವರ ಸೇಡು ಈಗ ಪ್ರಜ್ವಲಿಸ್ತಾ ಇದೆ. ಆ ಸೇಡ್ನಿಂದ ಹ್ಯಾರಿಸ್ ಅಥವಾ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ನಿಂದ ಹೊರಗೆ ಹೋಗೋದು ಅಥವಾ ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗೋದು ಖಚಿತ ಅನ್ನಲಾಗ್ತಾ ಇದೆ. ದುರಾದೃಷ್ಟ ಎಂಬಂತೆ ಹ್ಯಾರಿಸ್ ಅವರ ನಿವಾಸಕ್ಕೆ ನಿನ್ನೆ ಇಡಿ ಕೂಡ ರೇಡ್ ಆಗಿದೆ. ಇಡಿ ರೇಡ್ನ ಹಿಂದೆ ಯಾರಿದ್ದಾರೆ? ಹಾಗಾದ್ರೆ ಯಾಕೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ? ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ಸಿಎಂ ಸೈಲೆಂಟ್ ಆಗಿದ್ದಾರೆ ಅಂತ ಒಂದು ಮಾತು ಹೇಳ್ತಿದ್ರೆ, ಮತ್ತೆ ಜಮೀರ್ ಅಹಮದ್ ಅವರು ಹೇಳ್ತಿದ್ದಾರೆ ಅವ್ರು ಸೈಲೆಂಟ್ ಆಗಿಲ್ಲ, ಅವ್ರು ಮಾತಾಡೋದು ಬೇರೆ ರೀತಿಯದ್ದೇ ಸೌಂಡ್ ಬರುತ್ತೆ ನೋಡಿ ಅಂತ ಹೇಳಿ. ಹೌದು, ಅದು ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೇನೆ, ಅಸಹಾಯಕರು ಇದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರು ಆಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ತುಂಬ ವಿಚಾರ ಮಾಡ್ತಾ ಇದ್ದೀನಿ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.